ಕುರುವಂಗಿ ಕುರುವಂಗಿ ಗ್ರಾಮದಲ್ಲಿ 5 ದಿನ ಜಾತ್ರೆ ನಡೆಯುತ್ತೆ. 5 ದಿನದಲ್ಲಿ 4 ಉತ್ಸವ ಮಾಡ್ತೀವಿ. 5ನೇದು ರಂಗನಾಥ ಸ್ವಾಮಿ ರಥೋತ್ಸವ ಮಾಡ್ತೀವಿ, ತೇರು ಮಾಡ್ತೀವಿ. ಆಮೇಲೆ 6ನೇ ದಿನ ಮಂಗಳವಾರ ಬರುತ್ತೆ, ಸಿಡಿ ಮಾಡ್ತೀವಿ, ದೊಡ್ಡಮ್ಮ ಚಿಕ್ಕಮ್ಮ ಸಿಡಿ. ಹಂಗಾಗಿ ಕುರುವಂಗಿ ಊರಲ್ಲಿ ಭಾಳ ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇರುತ್ತೆ. ಜಾತ್ರೆ ವಿಶೇಷ ಏನಿಲ್ಲ, ಒಟ್ಟಿಗೆ ಊರಿನಲ್ಲಿ ದೇವರು ಇರೋದ್ರಿಂದ ನಾವು ಜಾತ್ರೆ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು, ನಮಗೆ ಜಾತ್ರೆ ಮಾಡಲಿಲ್ಲ ಅಂದರೆ ಮಳೆ ಬರೋದಕ್ಕೆ ಎಲ್ಲದಕ್ಕೂ ಬೆಳೆಗೆಲ್ಲ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಅದರಿಂದ ನಾವು ಹಿಂದಿಂದನೂ ನಡೆಸ್ಕೊಂಡು ಬಂದಿದ್ವಿ. ಇಲ್ಲಿ ಇದು ಒಂದೂರಿಂದಲ್ಲ, ಇದು 7 ಹಳ್ಳಿ 7 ಊರು ಜಾತ್ರೆ ನಾಡಿಂದಿದು. ಹಂಗಾಗಿ ನಾವು ಜಾತ್ರೆ ನಡೆಸ್ತಾನೆ ಬಂದಿದ್ವಿ, ಹಿಂದಿಂದನೂ ನಡೆಸ್ತಾ ಇದ್ವಿ. ನಮಗೆ ಗೊತ್ತಿಲ್ಲ ನಡೆಸ್ತಾ ಇರೋದು, ಅವಾಗಿಂದನೂ ಗೊತ್ತಿದೆ. ಈ ಕುರುವಂಗಿಲಿ ಭಾಳ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಅನುಭವ ಆಗಿರೋದ್ರಿಂದನೇ ನಾನು ಹೇಳ್ತಿರೋದು, ಅನುಭವ ಆಗಿದೆ. ಮಳೆ ನಮಗೆ ಈ ಜಾತ್ರೆ ಮಾಡಲಿಲ್ಲ, ತೇರು ಮಾಡಲಿಲ್ಲ ಅಂದರೆ, ಮಳೆ ಬರಲಿಲ್ಲ ಅಂದರೆ ಹಳ್ಳಿ ಊರವರೆಲ್ಲ ಬಂದು ನಮಗೆ ಯಾಕೆ ತೇರು ಮಾಡಿಲ್ಲ, ಮಳೆ ಬರ್ತಾಯಿಲ್ಲ ಅಂತ ಅಂದಿರೋದು ನಾವು ಕೇಳಿದ್ದೀವಿ. ಜಾತ್ರೆ ಆಗಿಲ್ಲಾಗ ನಿಲ್ಲಿಸಿದ್ವಿ, ಯಾವುದೋ ಕಾರಣ ಅಂತ ನಿಂತಿದ್ದ ದಿವಸ ಮಳೆ ಬರ್ದಲ್ಲೇ ತಿರ್ಗಾ ಆ ಮಳೆದು ನಾವು ಹರಕೆ ಇದು ದೇವ್ರಿಗೆ ಹರಕೆ ಮಾಡಿಕೊಂಡು ನೆಕ್ಸ್ಟು ನಾವು ನಿಲ್ಲಿಸೋದಿಲ್ಲ, ನೆಕ್ಸ್ಟಿಂದ ನಾವು ಜಾತ್ರೆ ಮಾಡ್ತೀವಿ ಅಂಥೇಳಿ ನಾವು ಹರಕೆ ಮಾಡಿಕೊಂಡು ಅವಾಗಿಂದ ನಾವು ಮಳೆ ಬಂದಿದೆ ಅವಾಗಿಂದ ಜಾತ್ರೆ ಮಾಡ್ತೀವಿ, ಯಾವಾಗಿಲ್ಲೂ ನಿಲ್ಲಿಸಲ್ಲ. ಅಮ್ನರು ದೊಡ್ಡಮ್ಮ ಚಿಕ್ಕಮ್ಮ ಸಿಡಿ ನಾಳೆ ಮಂಗಳವಾರ ಸಿಡಿ ಬರುತ್ತೆ.